ನಮಸ್ಕಾರ ಸ್ನೇಹಿತರೆ, ನೀವು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕೆಂಬ ಕನಸು ಕಾಣ್ತಾ ಇದ್ದೀರಾ? ಹಾಗಾದರೆ ಲಿಖಿತ ಪರೀಕ್ಷೆ ಅಷ್ಟೇ ದೈಹಿಕ ಪರೀಕ್ಷೆಯು ಬಹಳ ಮುಖ್ಯ. ಇಂದಿನ ವಿಡಿಯೋದಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಬೇಕಾಗುವ ನಿಖರವಾದ ಎತ್ತರ ಮತ್ತು ಎದೆಯಳತೆ ಎಷ್ಟಿರಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ದೈಹಿಕ ಪರೀಕ್ಷೆ PST ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅರ್ಹತೆಯ ಮೇರೆಗೆ ಮೊದಲನೆಯದಾಗಿ ಪುರುಷ ಅಭ್ಯರ್ಥಿಗಳಿಗೆ ಇರಬೇಕಾದ ದೈಹಿಕ ಅರ್ಹತೆಯನ್ನು ನೋಡುವುದಾದರೆ ಎತ್ತರ ಸಾಮಾನ್ಯವಾಗಿ ಜನರಲ್ ಮೆರಿಟ್ 2A, 2B, 3A, 3B ಮತ್ತು SC/ST ಅಭ್ಯರ್ಥಿಗಳಿಗೆ ಕನಿಷ್ಠ 168 ಸೆಂಟಿಮೀಟರ್ ಎತ್ತರ ಇರಬೇಕು. ಈಗ ಎದೆಯಳತೆ ಕನಿಷ್ಠ ಎದೆಯಳತೆ 86 ಸೆಂಟಿಮೀಟರ್ ಇರಬೇಕು. ಎದೆಯನ್ನು ವಿಸ್ತರಿಸಿದಾಗ ಉಸಿರು ಬಿಗಿಯಾಗಿ ಹಿಡಿದಾಗ ಕನಿಷ್ಠ 5 ಸೆಂಟಿಮೀಟರ್ ಹೆಚ್ಚಾಗಬೇಕು. ಅಂದರೆ 86 ಸೆಂಟಿಮೀಟರ್ನಿಂದ 91 ಸೆಂಟಿಮೀಟರ್ ಆಗಬೇಕು. ವಿಶೇಷ ಸೂಚನೆ: ಬುಡಕಟ್ಟು ಅಥವಾ ಅರಣ್ಯ ಪ್ರದೇಶದ ಪುರುಷ ಅಭ್ಯರ್ಥಿಗಳಿಗೆ ಎತ್ತರ ಕನಿಷ್ಠ 155 ಸೆಂಟಿಮೀಟರ್ ಇರಬೇಕು. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಇರುವ ನಿಯಮಗಳು ಈ ಕೆಳಗಿನಂತಿವೆ. ಎತ್ತರ: ಎಲ್ಲ ವರ್ಗದ ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ 157 ಸೆಂಟಿಮೀಟರ್ ಎತ್ತರ ಕಡ್ಡಾಯವಾಗಿದೆ. ತೂಕ: ಮಹಿಳಾ ಅಭ್ಯರ್ಥಿಗಳಿಗೆ ಎದೆಯಳತೆಯ ಬದಲಾಗಿ ತೂಕವನ್ನು ಪರಿಗಣಿಸಲಾಗುತ್ತದೆ. ಕನಿಷ್ಠ ತೂಕ 45 kg ಇರಬೇಕು. ವಿಶೇಷ ಸೂಚನೆ: ಬುಡಕಟ್ಟು ಅಥವಾ ಅರಣ್ಯ ಪ್ರದೇಶದ ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ ಕನಿಷ್ಠ 150 ಸೆಂಟಿಮೀಟರ್ ಇರಬೇಕು. ತೃತೀಯ ಲಿಂಗಿ ಅಭ್ಯರ್ಥಿಗಳು ಫಾರ್ ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸ್. ಇತ್ತೀಚಿನ ನೇಮಕಾತಿ ನಿಯಮಗಳ ಪ್ರಕಾರ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೂ ಅವಕಾಶವಿದ್ದು ಅವರ ಅರ್ಹತೆ ಹೀಗಿವೆ. ತೃತೀಯ ಲಿಂಗಿ ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಮತ್ತು ಎದೆಯಳತೆ 86 ಸೆಂಟಿಮೀಟರ್ ಇದ್ದು ಎದೆ ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ವಿಸ್ತರಿಸಬೇಕು. ತೃತೀಯ ಲಿಂಗಿ ಮಹಿಳೆ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್ ಮತ್ತು ಕನಿಷ್ಠ ತೂಕ 45 kg ಇರಬೇಕು. ಸ್ನೇಹಿತರೆ, ಈ ದೈಹಿಕ ಅರ್ಹತೆಗಳು ಇದ್ದರೆ ಮಾತ್ರ ನೀವು ಮುಂದಿನ ಹಂತದ ಓಟ, ಲಾಂಗ್ ಜಂಪ್ ಮತ್ತು ಶಾಟ್ಪುಟ್ ಪರೀಕ್ಷೆಗಳಿಗೆ ಅರ್ಹರಾಗುತ್ತೀರಿ. ಆದ್ದರಿಂದ ಇಂದಿನಿಂದಲೇ ನಿಮ್ಮ ದೈಹಿಕ ಸದೃಢತೆಯ ಕಡೆಗೆ ಗಮನ ಕೊಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ವಿಷಯಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲ್ ಇಂಕ್ ಆ್ಯಂಡ್ ದ ಬುಕ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.